ಗುರು ಆಟ ಓಡಿಸೋರನ್ನ ದೇವರು ಅಂತ ಅನ್ಬೋದು. ಏಕೆ ಅಂತಂದರೆ ಇವತ್ತು ಏನಾಯ್ತು ಅಂತಂದರೆ ಒಂದು ಮಾತು ಕೇಳಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಕಾಲೇಜ್ಗೆ ಹೋದೆ. ಏಕೆಂತಂದರೆ ರಂಗೋಲಿ ಸ್ಪರ್ಧೆ ಇದೆ ಅಂದ್ಕೊಂಡು ಸರಿ ಆಯಿತು ಅಂದ್ಬಿಟ್ಟು ನಾನು ಕಾಲೇಜ್ಗೆ ಹೋದೆ. ಕಾಲೇಜ್ಗೆ ಹೋದಾಗ ಎಲ್ಲ ರಂಗೋಲಿ ಬಿಟ್ಟಿದ್ರು, ಎಲ್ಲ ಬಿಡ್ತಾಯಿದ್ರು. ಸುಮಾರು ಜನ ನಾನು ನೋಡ್ಕೊಂಡು ನಿಂತಿದ್ದೆ. ನಾನು ನೋಡ್ಕೊಂಡು ನಿಂತಿರುವಾಗ ಒಂದಕ್ಕಿಂತ ಒಂದು ಹೆಚ್ಚಾಗಿದ್ದರಿಂದ ತರವಾರಿ ಚೆನ್ನಾಗಿ ಬಿಟ್ಟಿದ್ರು, ಇಲ್ಲ ಅಂತಲ್ಲ. ಆದ್ರೂ ನಂಗೆ ಇಷ್ಟ ಆಯಿತು, ಎಲ್ಲ ಇಷ್ಟ ಆಯಿತು. ಲಾಸ್ಟ್ನಾಗ ಬಂದು ನಮ್ಮ ಹುಡುಗ ಬಂದು ಅಂದೆ, ಮಚ್ಚ ಎಲ್ಲ ಕಾಲೇಜಲ್ಲಿ ಬಿಡ್ತಾರೆ, ನಾವು ಬಿಡ್ಮ ಬಾ ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ನಾನು ನಮ್ಮ ಹುಡುಗ ಹೋಗಿ ಬಣ್ಣ ರಂಗೋಲಿ ಪುಡಿ ತಂದು ಬಿಡೋಕ್ಕೆ ಸ್ಟಾರ್ಟ್ ಮಾಡುವಾಗ ಎಲ್ಲ ವಿಚಿತ್ರವಾಗಿ ಬಿಡ್ತಾರೆ. ನಾವು ಚೆನ್ನಾಗಿ ಬಿಡುಮ ಅಂತಂದು. ಹೇಗೆಂತಂದರೆ ಕಾಲೇಜಲ್ಲಿ ಅಪ್ರೂಪಕ್ಕೆ ಬಿಡ್ತಾವೆ ಯಾವುದೋ ಲಾಸ್ಟ್ ದಿವಸ ಅಂದ್ಬಿಟ್ಟು. ಇವಾಗ ಚೆನ್ನಾಗಿ ಕಂಡಿಲ್ಲ ಹಂಗಾರೆ ಬಿಡುಮ ಕಂಡ ಅಂತಂದೆ. ಸರಿ ಆಯಿತು ಅಂದ್ಬಿಟ್ಟು ನಾನು ಕೃಷ್ಣ ಬಿಟ್ಟು ಜೊತೆಲಿ ಮೋನಿ ಸಪೋರ್ಟ್ ಮಾಡಿಕೊಟ್ಟ. ಎಲ್ಲ ಆಯಿತು. ನಮ್ಮ ಹುಡುಗಂಗೆ ಡ್ರೆಸ್ಸಿಂಗ್ ಮಾಡಿಸ್ಬೇಕಾಯ್ತು, ಗಾಯ ಇದ್ದ ಅಂದ್ಬಿಟ್ಟು ಆಸ್ಪತ್ರೆಗೆ ಬಂದಾಗ ಡ್ರೆಸ್ಸಿಂಗ್ ಮಾಡಿಸ್ಬೇಕಾಯ್ತು. ನಿನ್ನೆ ಮಾಡ್ತಿರೋದ್ರಿಂದ ಇವತ್ತು ಸ್ವಲ್ಪ ನೋವು ಜಾಸ್ತಿ ಆಯಿತು, ಅದರಿಂದ ಜೋರಾಗಿ ಬಿಡ್ಕೊಬಿಟ್ಟ. ಸರಿ ಆಯಿತು ಅಂದ್ಬಿಟ್ಟು ಡ್ರೆಸ್ಸಿಂಗ್ ಮಾಡಿಸೋದ್ರಿಂದ ಮನೆಗೆ ಬರಬೇಕಾಯ್ತು. ಮನೆಗೆ ಬರುವಾಗ ನಾನು ಏನಾಯಿತು ಅಂತಂದರೆ ಮನೆಗೆ ಬರೋ ಟೈಮಲ್ಲಿ ದುಡ್ಡಿನ ಬರುವಾಗ ನಡ್ಕೊ ಬರ್ತೈತೆ. ಬಸ್ಸು ಅಲ್ಲಿ ಎ ಬ್ರಿಡ್ಜಲ್ಲಿ ನಿಲ್ಲಿಸೋದ್ರಿಂದ ಸದ್ಯಕ್ಕೆ ಆಟೋದವ್ರು ಇವತ್ತು ಏನಂದರೆ ನಡ್ಕೊ ಬರುವಾಗ ಕರೆಕ್ಟಾಗಿ ಇದಾಗ ಯಾವ ಮಗ ಅಂತಂದರು. ಅಣ್ಣ ಹಳ್ಳಳ್ಳಿ ಕಣ ಅಂದೆ. ಸರಿ ಆಯ್ತು ಹತ್ತೋ ಮಗ ಅಂತಂದರು. ಹಳ್ಳಳ್ಳಿ ಅಂತಂದರೆ ಯಾರಾದರೂ ಅಷ್ಟೇ, ಯಾರೂ ಕರ್ಕೊಬರಲ್ಲ, ನಿಲ್ಲಿಸ್ಬಿಟ್ಟು ಅವ್ರಾಗವ್ರೆ ಇವರು ನಿಲ್ಲಿಸ್ಬಿಟ್ಟು ಅವ್ರಾಗವ್ರೆ ಆಡಿಸ್ಕೊಂಡು ಕೇಳ್ಕೊಂಡು ಯಾವ ಕಾಲೇಜ್ ಹಂಗೆ ಹಿಂಗೆ ಅಂತ ಮಾತಾಡ್ಸ್ಕೊಂಡು ಕರ್ಕೊಬಂದುಬಿಟ್ರಲ್ಲ. ನನಗೆ ಮಾತ್ರ ಖುಷಿ ಆಯಿತು ಗುರು. ಈಗಿನ ಕಾಲದಲ್ಲಿ ಯಾರೂ ನಿಲ್ಲಿಸಲ್ಲ, ಆದ್ರೂ ಆಟೋದವರು ಕರ್ಕೊಬಂದುಬಿಟ್ರು ಅಂದರೆ ನಂಗೆ ತುಂಬ ಖುಷಿ ಆಯ್ತು ಗುರು. ಇಷ್ಟ ಫ್ರೆಂಡ್ಸ್ ವಿಡಿಯೋ. ನಾಳೆ ಸಿಗೋಣ ಎಲ್ಲ. ಬಾಯ್.